Hi everyone, welcome back to Spardha Punita YouTube ಚಾನಲ್. ಟುಡೇ ಸೆಷನ್ ಅಲ್ಲಿ ಓಕೆ ಆಸಿಡ್ ರೈನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅಂದ್ರೆ ಆಮ್ಲ ಮಳೆ. ಓಕೆ, ಇದು ಒಂದು ಪರಿಸರದ ಒಂದು ಮಾಲಿನ್ಯವಾಗಿರುತ್ತೆ. ಇದು ಯಾವ ಒಂದು ಪರಿಸರ ಮಾಲಿನ್ಯದಿಂದ ವಾಯು ಮಾಲಿನ್ಯ ಅಥವಾ ಏರ್ ಪೊಲ್ಯೂಷನ್ ಇಂದ ಇದು ಕಾಸ್ ಆಗ್ತಾ ಬರುತ್ತೆ. ಅದರ ಒಂದು ಆಸಿಡ್ ರೈನ್. ಓಕೆ, ಈ ಆಸಿಡ್ ರೈನ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಆಸಿಡ್ ರೈನ್ ಫಸ್ಟ್ ಆಫ್ ಆಲ್ ನಾವು ಈ ಟರ್ಮಿನಾಲಜಿನ ಅರ್ಥ ಮಾಡ್ಕೊಳ್ಳೋಣ. ಏನು ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು. ರೈನ್ ಅಂದ್ರೆ ಎಲ್ಲರಿಗೂ ಗೊತ್ತು ಮಳೆ. ಆಸಿಡ್ ಅಥವಾ ಬೇಸ್ ಮತ್ತೆ ನ್ಯೂಟ್ರಲ್ಗೆ ಗೊತ್ತಿರ್ಬೇಕಲ್ಲ. ಈ ಪಿ ಎಚ್ ವ್ಯಾಲ್ಯೂ ಅಂತ ಬರುತ್ತೆ. ಓಕೆ, ಪಿ ಎಚ್ ವ್ಯಾಲ್ಯೂ, ಪಿ ಎಚ್ ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ. ಈ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಮೇಲೆ ಏನಾಗುತ್ತೆ, ಆ ಒಂದು ಸಾಲ್ವೆಂಟು ಆಸಿಡೋ ಬೇಸ್ ಅಂತ ನಮಗೆ ಡೀಟೇಲ್ ಆಗಿ ತಿಳಿತಾ ಹೋಗುತ್ತೆ. ಈಗ ಈ ಒಂದು 1 to 14 ನೋಡ್ತಾ ಇದ್ರಲ್ಲ, ಇಲ್ಲಿ 1 to 14 ಓಕೆ, ಈ 1 ಇದ್ರೆ ಇದು ಆಸಿಡ್, 7 ಇದ್ರೆ ಇದು ನ್ಯೂಟ್ರಲ್, ಇದು 14 ಇದ್ರೆ ಇದು ಬೇಸ್. ಓಕೆ, ಇದು ಎಂಡ್ ಪಾಯಿಂಟ್. ಈ 7 ಇಂದ ಈ ಕಡೆ ಬಂದಿದ್ದೆಲ್ಲ, ಓಕೆ, ಈ 7 ಇಂದ ಈ ಕಡೆ ಬರೋದೆಲ್ಲ ಏನಾಗುತ್ತೆ, ಪಿ ಎಚ್ ವ್ಯಾಲ್ಯೂ 7 ಇಂದ ಈ ಕಡೆ ಬಂದ್ರೆ ಇದೆಲ್ಲ ಆಸಿಡ್ ಆಗುತ್ತೆ ಅಥವಾ ಆಮ್ಲ ಆಗುತ್ತೆ. 7 ಇಂದ ಅಪ್ ಅಂದ್ರೆ ಅದೆಲ್ಲ ಏನಾಗುತ್ತೆ, ಬೇಸ್ ಆಗುತ್ತೆ ಅಥವಾ ಪ್ರತ್ಯಾಮ್ಲ ಆಗುತ್ತೆ. ಓಕೆ, ಈ ಒಂದು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ನಮ್ಗೆ ಏನ್ ಮಾಡ್ತೀವಿ, ಲಿಟ್ಮಸ್ ಪೇಪರ್ಗಳನ್ನ ಬಳಸ್ತಾ ಹೋಗ್ತೀವಿ. ಓಕೆ, ಅಥವಾ ವೀಕ್ ಆಸಿಡ್ ಗಳನ್ನ ಚೆಕ್ ಮಾಡೋದಕ್ಕೆ ನಾವು ಹುಳಿ ಇದ್ರೆ ಅವು ವೀಕ್ ಆಸಿಡ್ ಆಗಿರ್ತವೆ. ಅವೇನಾದ್ರೂ ಬಿಟರ್ ಸಾಲ್ಟ್ ಬಿಟರ್ ತರ ಇದ್ರೆ ಒಂಥರ ಅದೇನಾಗಿರುತ್ತೆ, ಬೇಸ್ಗಳಾಗಿರ್ತದೆ. ಅಥವಾ ಇನ್ನು ಸ್ಟ್ರಾಂಗ್ ಆಸಿಡ್ ಗಳಾದ್ರೆ ಅವನ್ನೇನ್ ಮಾಡ್ತಾ ಹೋಗ್ತೀವಿ ನಾವು, ಈ ಒಂದು ಲಿಟ್ಮಸ್ ಪೇಪರ್ ಗಳನ್ನ ಬಳಸ್ಬಿಟ್ಟು ನಾವೇನ್ ಮಾಡ್ತಾ ಹೋಗ್ತೀವಿ, ಆ ಒಂದು ಆಸಿಡ್ ಇಲ್ಲ ಪ್ರತ್ಯಾಮ್ಲಗಳು, ಆ ಸಾಲ್ವೆಂಟ್ಗಳು ಅಂತ ಕಂಡಿಡ್ತಾ ಹೋಗ್ತೀವಿ. ಈ ತರದ ಆಸಿಡ್ ರೈನ್, ಈ ನೇಮೆ ಏನಿದೆ ಆಸಿಡ್ ರೈನ್ ಇದೆ. ಈ ಆಸಿಡ್ ರೈನ್ ಅಲ್ಲಿ ಏನ್ ಆಸಿಡ್ ಅಂದ್ರೆ ಈ ಒಂದು 7 to 1 ಯಾವ ಯಾವ ಒಂದು ಸಾಲ್ವೆಂಟ್ಸ್ ಬರ್ತವೋ ಆ 7 to 1 ಬರೋ ಸಾಲ್ವೆಂಟ್ಸ್ ಗಳನ್ನೆಲ್ಲ ಏನಂತ ಕರಿತಾ ಹೋಗ್ತೀವಿ, ಆಸಿಡ್ ಗಳು ಅಂತ ಕರಿತಾ ಹೋಗ್ತೀವಿ. ಓಕೆ, 7 to 6 and 5 ಬಂದ್ರೆ ಅವೆಲ್ಲ ವೀಕ್ ಆಸಿಡ್ಗಳು. 1 2 3 4 ಒಳಗಡೆ ಬಂದ್ರೆ ಅವೆಲ್ಲ ಸ್ಟ್ರಾಂಗ್ ಆಸಿಡ್ಗಳು. ಈ ರೀತಿ ಕರಿತಾ ಹೋಗ್ತೀವಿ. HCl ಮತ್ತೆ H2SO4, HNO3 ಇವೆಲ್ಲ ಆಸಿಡ್ ಗಳಲ್ಲಿ ಬರ್ತಾ ಹೋಗ್ತವೆ. ಈ ತರದ ಒಂದು ಆಸಿಡ್ಗಳು ಇನ್ ಮಳೆಯಲ್ಲಿ ಮಿಕ್ಸ್ ಆಗ್ತವ, ಇಲ್ಲ ಏನಾಗುತ್ತೆ, ಅಲ್ಲಿ ಏನು ಒಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಯಾಕೆ ಮಳೆ ಆಸಿಡ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ನಮಗೆ ನಾರ್ಮಲಿ ಗೊತ್ತು, ಈ ಒಂದು ನಾರ್ಮಲ್ ಬರುತ್ತಲ್ಲ ಆ ಮಳೆಯ ಒಂದು ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 5.7 ಇರುತ್ತೆ. ನಾರ್ಮಲ್ ಲೈನ್ ಒಂದು ಪಿ ಎಚ್ ವ್ಯಾಲ್ಯೂ 5.7 ಇರುತ್ತೆ. ಯಾಕಂದ್ರೆ ಅದರೊಳಗಡೆ ವಾತಾವರಣದಲ್ಲಿರುವ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ನೀರಿನ ಜೊತೆ ಸೇರ್ಕೊಂಡು ಏನಾಗುತ್ತೆ, ಕಾರ್ಬೋನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಕಾರ್ಬೋನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಮಳೆಯ ಒಂದು ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ, 5.7 ಇರುತ್ತೆ. ಶುದ್ಧ ನೀರಿನ ಮಳೆಯ ಒಂದು ಪಿ ಎಚ್ ವ್ಯಾಲ್ಯೂ. ಓಕೆ, ಹಾಗಾದ್ರೆ ಪ್ಯೂರ್ ವಾಟರ್ದು 7 ಇರುತ್ತೆ. ನಾರ್ಮಲ್ದು 5.6 ಇರುತ್ತೆ ಈ ಪಿ ಎಚ್ ವ್ಯಾಲ್ಯೂ. ಹಾಗಾದ್ರೆ ಆಸಿಡ್ ರೈನ್ ಏನಿರುತ್ತೆ, ಬಿಲೋ 5.6 ಇರೋದನ್ನೆಲ್ಲ ಏನಂತ ಕರಿತೀವಿ, ಆಸಿಡ್ ರೈನ್ಗಳಂತ ಕರಿತೀವಿ. ಬಿಲೋ 5.6 ಇದ್ರೆ ಅದನ್ನ ಆಸಿಡ್ ರೈನ್ ಅಂತ ಕರಿತೀವಿ. ನಾರ್ಮಲ್ ಲೈನ್ ಎಷ್ಟಿರುತ್ತೆ, ನಾರ್ಮಲ್ ರೈನ್ ಅಲ್ಲಿ 5.7 ಇರುತ್ತೆ. ಆ 5.7 ಕಡಿಮೆ ಇದ್ರೆ ಅದನ್ನೇನಾಗುತ್ತೆ, ಆಸಿಡ್ ರೈನ್ ಆಗುತ್ತೆ. ಈ 5.7 ಇದೆ ಆಲ್ರೆಡಿ, ಇದು ಅಸಿಡಿಕ್ ಅಲ್ಲೇ ಇದೆ. ಯಾಕೆ ಈ ಅಸಿಡಿಕ್ ಆಗಿದೆ ಅಂದ್ರೆ ಇದಕ್ಕೆ ಮೇನ್ ರೀಸನ್ ಯಾವುದು ಅಂದ್ರೆ, ಇಲ್ಲಿ ಕಾರ್ಬನ್, ನಮ್ಮ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನೀರಿನ ಜೊತೆ ವರ್ತಿಸ್ಬಿಟ್ಟು ಏನಾಗುತ್ತೆ, ಕಂಬೈಂಡ್ ಆಗಿ ಕಾರ್ಬೋನಿಕ್ ಆಸಿಡ್ ಆಗಿರುತ್ತೆ. ಅದಕ್ಕೋಸ್ಕರ ಅದೇನಾಗುತ್ತೆ, ಅಸಿಡಿಕ್ ನೇಚರ್ ಅಲ್ಲೇ ಇರುತ್ತೆ. ಬಟ್ 5.7 ಬಿಲೋ ಬಂದಾಗ ಏನಾಗ್ತಾ ಬರುತ್ತೆ, ಅದು ಆಸಿಡ್ ರೈನ್ ಅಂತ ನಾವು ಅದನ್ನ ನೇಮಿಂಗ್ ಮಾಡ್ತಾ ಹೋಗ್ತೀವಿ. ಓಕೆ, ದ ರೈನ್ಫಾಲ್ ಹ್ಯಾವಿಂಗ್ ಆಸಿಡಿಕ್ ನೇಚರ್ ವಿಚ್ ಕಾಸ್ ಎನ್ವಿರಾನ್ಮೆಂಟಲ್ ಹಾರ್ಮ್. ಅಂದ್ರೆ ಯಾವ ಮಳೆಯಲ್ಲಿ ನಮಗೆ ಆಮ್ಲದ ಒಂದು ಗುಣಗಳನ್ನ ಹೊಂದಿರ್ತವೋ ಆ ಮಳೆಗಳು ಏನ್ ಮಾಡ್ತಾ ಹೋಗ್ತವೆ, ನಮ್ಮ ಒಂದು ಪರಿಸರದಲ್ಲಿ ಏನ್ ಮಾಡ್ತವೆ, ತೊಂದರೆಗಳನ್ನ ಉಂಟು ಮಾಡ್ತವೆ. ಆ ಒಂದು ಪರಿಸರಕ್ಕೆ ತೊಂದರೆ ಉಂಟು ಮಾಡೋ ಒಂದು ರೈನ್ ಅಂತ ಕರಿತೀವಿ, ಆಸಿಡ್ ರೈನ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್ ಅರ್ಥ ಆಯ್ತಲ್ಲ. ಇಲ್ಲಿ 1 to 14 ಬಂದ್ರೆ ಇದರಲ್ಲಿ 7 ನ್ಯೂಟ್ರಲ್, 14 ಬೇಸು, 1 ಆಸಿಡ್. ಓಕೆ, ಪ್ರತ್ಯಾಮ್ಲ, ತಟಸ್ಥ, ಆಮ್ಲ. ಓಕೆ, 7 to 1, 7 to 14 ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಎರಡು ಸೇರಿದ್ರೆ ಏನಾಗುತ್ತೆ, ನ್ಯೂಟ್ರಲೈಸೇಷನ್ ಆಗ್ತಾ ಬರುತ್ತೆ. ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಎರಡು ಸೇರಿ ನ್ಯೂಟ್ರಲೈಸೇಷನ್ ಆಗಿ ಏನಾಗುತ್ತೆ, ಲವಣಗಳು ಮತ್ತೆ ನೀರನ್ನ ಉತ್ಪತ್ತಿ ಮಾಡ್ತಾ ಬರುತ್ತೆ. ಓಕೆ, ಇರ್ಲಿ ಅದು ನೆಕ್ಸ್ಟ್. ಓಕೆ, ಈ ಆಸಿಡ್ ರೈನ್ ಕಾಸ್ ಆಗೋದಕ್ಕೆ ಏನ್ ಮೇನ್ ರೀಸನ್ ಇದೆ, ಆಸಿಡ್ ರೈನ್ ಯಾವ್ದ್ರಿಂದ ಆಗ್ತಾ ಬರುತ್ತೆ. ಓಕೆ, ಈ ಆಸಿಡ್ ರೈನ್ಗೆ ಆಗೋದಕ್ಕೆ ಏನೇನ್ ಕಾರಣಗಳಂದ್ರೆ, ಮೇನ್ ಮೇಜರ್ ಸೋರ್ಸ್ ಅಂಡ್ ಮೈನರ್ ಸೋರ್ಸ್ ಅಂತ ಎರಡು ಬರ್ತಾ ಹೋಗುತ್ತೆ. ಮೇಜರ್ ಸೋರ್ಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್, ಮೈನರ್ ಸೋರ್ಸ್ ಅಂದ್ರೆ ನ್ಯಾಚುರಲ್ ಆಗ್ತಾ ಬರುತ್ತೆ. ಹ್ಯೂಮನ್ ಬೀಯಿಂಗ್ ಅಲ್ಲಿ ಬರ್ನಿಂಗ್ ಆಫ್ ಕೋಲ್ ಅಂಡ್ ಆಯಿಲ್ಸ್ ಅಂದ್ರೆ ಫಾಸಿಲ್ ಫ್ಯೂಯಲ್ಸ್ ಗಳನ್ನ ನಾವು ಇಂಧನಗಳನ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಂದ ರಿಲೀಸ್ ಅಂತ ಒಂದು ಸಲ್ಫರ್ ಡೈಆಕ್ಸೈಡ್.
ಅದು ಕೂಡ ಏನಾಗುತ್ತೆ ಆಸಿಡ್ ರೈನ್ ನ ಕಾಸ್ ಮಾಡ್ತಾ ಬರುತ್ತೆ. ಓಕೆ, ಬರ್ನಿಂಗ್ ಹುಡ್. ಓಕೆ, ನೆಕ್ಸ್ಟ್ ಬರ್ನಿಂಗ್ ಆಯಿಲ್ ಅಂಡ್ ಕಾರ್ ಇಂಜಿನ್ಸ್ ಇವೆಲ್ಲ ಇರುತ್ತಲ್ಲ, ಇದರಿಂದ ರಿಲೀಸ್ ಆದಂತ ಒಂದು ನೈಟ್ರಸ್ ಆಕ್ಸೈಡ್, ಅದು ಕೂಡ ಏನಾಗುತ್ತೆ ಇದಕ್ಕೆ ಕಾರಣ ಆಗ್ತಾ ಬರುತ್ತೆ. ಯಾವುದು? ನೈಟ್ರಸ್ ಆಕ್ಸೈಡ್. ಓಕೆ, ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರಸ್ ಆಕ್ಸೈಡ್ಗಳು ಎರಡು ಕೂಡ ಏನಕ್ಕಾಗುತ್ತೆ ಆಸಿಡ್ ರೈನ್ಗೆ ಒಂದು ಕಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈನರ್ ರೀಸನ್ ಸೋರ್ಸ್ ಯಾವ್ಯಾವು ಅಂದ್ರೆ ಎರಪ್ಷನ್ ಆಫ್ ವ್ಯಾಲ್ಕನೋಸ್, ಅಂದ್ರೆ ಜ್ವಾಲಾಮುಖಿಗಳು ಉದ್ಭವ ಆದಾಗ ಅದರಿಂದ ಬಂದಂತ ಒಂದು ಏನಿರುತ್ತಲ್ಲ ಎಮಿಷನ್ ಇರುತ್ತಲ್ಲ, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರಸ್ ಆಕ್ಸೈಡ್ಗಳಾಗಿರ್ಬೋದು, ಆ ಎಮಿಷನ್ಗಳು ಏನಕ್ಕೆ ಕಾರಣ ಆಗ್ತಾ ಹೋಗ್ತವೆ, ಈ ಒಂದು ಆಸಿಡ್ ರೈನ್ಗೆ ಕಾರಣ ಆಗ್ತಾ ಹೋಗ್ತವೆ. ಡೆಡ್ ಪ್ಲಾಂಟ್ಸ್ಗಳು ಡಿಕೇಡ್ ಆದಾಗ ಅದರಿಂದ ಬಂದಂತ ಒಂದು ನೈಟ್ರೋಜನ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ನ ಕಂಟೆಂಟ್ಗಳು ಏನಾಗ್ತವೆ, ಅದು ಕೂಡ ಒಂದು ಆಸಿಡ್ ರೈನ್ಗೆ ರೀಸನ್ ಆಗ್ತಾ ಬರ್ತವೆ. ಇವು ಆಸಿಡ್ ರೈನ್ಗಳಿಗೆ ಕಾರಣ ಆಗ್ತಾ ಬರ್ತವೆ. ಮೈನ್ ಕಾರಣ ಏನಂದ್ರೆ ಇಂಡಸ್ಟ್ರಿಯಲೈಸೇಷನ್ ಅಥವಾ ಕೈಗಾರಿಕೋದ್ಯಮಗಳು ಜಾಸ್ತಿ ಆಗಿರೋದ್ರಿಂದ ಆಸಿಡ್ ರೈನ್ ಮೇನ್ ರೀಸನ್ ಆಗಿದೆ. ಯಾವ ರೀತಿ ಆಸಿಡ್ ರೈನ್ ಫಾರ್ಮ್ ಆಗ್ತಾ ಬರುತ್ತೆ? ಓಕೆ, ನಮ್ಮ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರಸ್ ಆಕ್ಸೈಡ್ ಗಳನ್ನ ರಿಲೀಸ್ ಆಗಿರುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಗಳು ರಿಲೀಸ್ ಆಗಿರ್ತವೆ. ಈ ನೈಟ್ರೋಜನ್ ಡೈಆಕ್ಸೈಡ್ ಗಳು ರಿಲೀಸ್ ಆದ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ವಾತಾವರಣದಲ್ಲಿರುವ ವಾಟರ್ ವೇಪರ್ ಜೊತೆ ಏನಾಗುತ್ತೆ ಕಂಬೈಂಡ್ ಆಗುತ್ತೆ. ಓಕೆ, ವಾಟರ್ ವೇಪರ್ ಜೊತೆ ಮತ್ತೆ ಆಕ್ಸಿಜನ್ ಜೊತೆ ಕಂಬೈಂಡ್ ಆಗುತ್ತೆ. ಓಕೆ, ನೋಡಿ ಇಲ್ಲಿ ಫಸ್ಟ್ ಸಲ್ಫರ್ ಡೈಆಕ್ಸೈಡ್ ನೋಡಿ ಇಲ್ಲಿದೆ. ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಗಳು ಇವೆರಡು ವಾತಾವರಣಕ್ಕೆ ರಿಲೀಸ್ ಆದಾಗ ವಾಟರ್ ಜೊತೆ ಏನಾಗುತ್ತೆ ಕಂಬೈಂಡ್ ಆಗುತ್ತೆ. ಓಕೆ, ಪ್ಲಸ್ ವಿತ್ ಆಕ್ಸಿಜನ್ ಎರಡು ಸೇರಿನಾಗುತ್ತೆ ಆಸಿಡ್ ಏನಾಗುತ್ತೆ. ಯಾವ ರೀತಿ ಇಲ್ಲಿ ರಿಯಾಕ್ಷನ್ ನೋಡಿ, ಇದು ಸಲ್ಫರ್ ಡೈಆಕ್ಸೈಡ್ ಪ್ಲಸ್ O2 ಪ್ಲಸ್ ಆಕ್ಸಿಜನ್ ಮೂರು ಸೇರಿನಾಗುತ್ತೆ S2SO4 ಆಗುತ್ತೆ, ಸಲ್ಫ್ಯೂರಿಕ್ ಆಮ್ಲ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಓಕೆ, ಸಲ್ಫರ್ ಪ್ಲಸ್ ಆಕ್ಸಿಜನ್ ಪ್ಲಸ್ S2O, ಸಲ್ಫರ್ ಗಂಧಕದ ಡೈಆಕ್ಸೈಡ್ ಪ್ಲಸ್ ಆಮ್ಲಜನಕ ಪ್ಲಸ್ ವಾಟರ್ ಮೂರು ಸೇರಿನಾಗ್ತಾ ಹೋಗುತ್ತೆ, ಸಲ್ಫ್ಯೂರಿಕ್ ಆಮ್ಲ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಓಕೆ, ಸಲ್ಫ್ಯೂರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಈ ಆಸಿಡ್ ವಾಟರ್ ಅಲ್ಲಿ ಇರುತ್ತೆ. ಓಕೆ, ಈ ಆಸಿಡ್ ವಾಟರ್ ಅಲ್ಲಿ ವಾಟರ್ ಬರ್ಬೇಕಾದ್ರೆ ಆ ವಾಟರ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಪ್ಲಸ್ ವಾಟರ್ ಈ ಮೂರು ಸೇರಿ ಏನಾಗುತ್ತೆ ನೈಟ್ರಿಕ್ ಆಮ್ಲ ಆಗಿ ಕನ್ವರ್ಟ್ ಆಗುತ್ತೆ. HNO3 ನೈಟ್ರಿಕ್ ಆಮ್ಲ ಅಥವಾ ನೈಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇವು ಕೂಡ ಬರುವ ಮಳೆಯ ನೀರಲ್ಲಿ ನಮ್ಮ ಒಂದು ವಾತಾವರಣಕ್ಕೆ ಅಥವಾ ನಮ್ಮ ಭೂಮಿಗೆ ಬರ್ತಾ ಹೋಗ್ತವೆ. ಈ ರೀತಿ ಎರಡು ಆಸಿಡ್ಗಳು ಫಾರ್ಮ್ ಆಗ್ತವೆ. ಈ ಎರಡು ಆಸಿಡ್ಗಳು ಫಾರ್ಮ್ ಆಗೋದಕ್ಕೆ ರೀಸನ್ ಏನಂದ್ರೆ ಆಕ್ಸಿಡ್ ಆಫ್ ಸಲ್ಫರ್ ಅಂಡ್ ಆಕ್ಸಿಡ್ ಆಫ್ ನೈಟ್ರೋಜನ್ ಇವೆರಡು ಕೂಡ ಮೇನ್ ರೀಸನ್ ಆಗಿರ್ತವೆ. ಅದಕ್ಕೋಸ್ಕರ ಆಸಿಡ್ ರೈನ್ಗೆ ತುಂಬಾ ಯಾವ್ದು ಎಫೆಕ್ಟಿವ್ನೆಸ್ ಆಗಿದೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಯಾವ್ದಿದೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಜಾಸ್ತಿ ಪೊಟೆನ್ಶಿಯಲ್ ಇರೋದು ಕಂಪೇರ್ ಟು ನೈಟ್ರಸ್ ಆಕ್ಸೈಡ್ ಕಂಪೇರ್ ಮಾಡ್ಕೊಂಡ್ರೆ ಅತಿ ಹೆಚ್ಚು ಗುಣಲಕ್ಷಣಗಳು ಯಾವಿದಾವೆ ಅಂದ್ರೆ ಆಸಿಡ್ ರೈನ್ ಆಗೋದು ಸಲ್ಫರ್ ಡೈಆಕ್ಸೈಡ್ ಗಳಲ್ಲಿ ಅತಿ ಹೆಚ್ಚು ಗುಣಲಕ್ಷಣಗಳಿದೆ. ಆ ಒಂದು ಗಂಧಕದ ಡೈಆಕ್ಸೈಡ್ ಅಲ್ಲಿ ಅಥವಾ ಗಂಧಕದ ಡೈಆಕ್ಸೈಡ್ ಅಲ್ಲಿ ಅತಿ ಹೆಚ್ಚು ಗುಣಗಳಿರೋದ್ರಿಂದ ಇದು ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಯಾವುದು? ಸಲ್ಫರ್ ಡೈಆಕ್ಸೈಡ್. ಈ ಸಲ್ಫರ್ ಡೈಆಕ್ಸೈಡ್ ಆಕ್ಸಿಜನ್ ಜೊತೆ ಮತ್ತೆ ವಾಟರ್ ಜೊತೆ ಕಂಬೈಂಡ್ ಆಗಿ ಏನಾಗ್ತಾ ಬರುತ್ತೆ ನಮಗೆ ಸಲ್ಫ್ಯೂರಿಕ್ ಆಮ್ಲವನ್ನ ರಿಲೀಸ್ ಮಾಡ್ತಾ ಬರುತ್ತೆ. ಈ ಸಲ್ಫ್ಯೂರಿಕ್ ಆಮ್ಲ ಮತ್ತೆ HNO3 ಈ ಎರಡು ಆಮ್ಲಗಳೇನಾಗ್ತವೆ ನೀರಿನ ಜೊತೆ. ಓಕೆ, ಇಲ್ಲಿ ಆಲ್ರೆಡಿ ವಾಟರ್ ಅಲ್ಲಿ ಯಾವ್ಯಾವ ಆಮ್ಲಗಳಿದಾವೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ಫಸ್ಟ್ ಇದರಲ್ಲಿ ಇದ್ದು ಕಾರ್ಬೋನಿಕ್ ಆಮ್ಲ ಒಂದಿತ್ತು. ಓಕೆ, ಕಾರ್ಬೋನಿಕ್ ಆಮ್ಲ ಓಕೆ ಒಂದು ಆಮ್ಲ ಆಯ್ತು. ಸೆಕೆಂಡು ಸಲ್ಫ್ಯೂರಿಕ್ ಆಮ್ಲ ಥರ್ಡ್ ಒನ್ ನೈಟ್ರಿಕ್ ಆಮ್ಲ ಅದು ಈ ಮೂರು ಆಮ್ಲಗಳ ಕಂಬೈಂಡ್ ಆಗಿ ಏನಾಗುತ್ತೆ ಭೂಮಿಗೆ ಬೀಳ್ತಾ ಹೋಗುತ್ತೆ. ಆ ಭೂಮಿಗೆ ಬಿದ್ದಂತ ಮಳೆಯನ್ನ ನಾವೆಂತ ಕರಿತೀವಿ ಆಸಿಡ್ ರೈನ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಆ ಆಸಿಡ್ ರೈನ್ ಇಂದ ಏನೇನು ತೊಂದರೆಗಳು ಉಂಟಾಗ್ತಾ ಹೋಗ್ತವೆ. ಎಫೆಕ್ಟ್ಸ್ ಆಫ್ ಆಸಿಡ್ ರೈನ್ ಅಂದ್ರೆ ಆಫ್ ಗ್ರೋತ್ ಪ್ಲಾಂಟ್ಸ್ ಅಂದ್ರೆ ಬೆಳೆಯುತ್ತಿರುವ ಒಂದು ಸಸ್ಯಗಳಲ್ಲಿ ಏನಾಗುತ್ತೆ ತೊಂದರೆಯನ್ನು ಉಂಟು ಮಾಡ್ತಾ ಹೋಗ್ತವೆ. ನೆಕ್ಸ್ಟ್ ಅಕ್ವೆಟಿಕ್ ಅನಿಮಲ್ಸ್ ಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾರೆ. ಫಾರೆಸ್ಟ್ ಡಿಫಾರೆಸ್ಟೇಷನ್ ಆಗೋದಕ್ಕೆ ರೀಸನ್ ಆಗುತ್ತೆ. ಅಕ್ವೆಟಿಕ್ ಅನಿಮಲ್ ಗೆ ಇದು ತೊಂದರೆ ಉಂಟು ಮಾಡುತ್ತೆ. ಅಂದ್ರೆ ಮೀನುಗಳು ಈ ಆಸಿಡ್ ರೈನ್ ಇಂದ ಸಾಯ್ತಾ ಬರ್ತವೆ. ಓಕೆ, ಡಿಟೋರೇಟ್ ಬಿಲ್ಡಿಂಗ್ಸ್ ಅಥವಾ ಡ್ಯಾಮೇಜ್ ಮೆನಿ ಪಾರ್ಟ್ಸ್. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ತಾಜ್ ಮಹಲ್ ಏನಾಗ್ತಾ ಹೋಗುತ್ತೆ ತನ್ನ ಒಳಪನ್ನ ಕಳ್ಕೊಂತಾ ಬಿಡುತ್ತೆ. ಆ ತಾಜ್ ಮಹಲ್ ತನ್ನ ಒಳಪನ್ನ ಕಳ್ಕೊಳ್ಳೋದಕ್ಕೆ ರೀಸನ್ ಆಗಿರೋದು ಯಾವ್ದು ನೇಮ್ ಅಂತ ಕರಿತಾ ಹೋಗ್ತೀವಿ ನಾವು ಈ ಮಾರ್ಬಲ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ. ಈ ಮಾರ್ಬಲ್ ಕ್ಯಾನ್ಸರ್ ಅಂತ ಕರಿತಾ ಹೋಗ್ತೀವಿ ಅಂದ್ರೆ ಬ್ಲೀಚಿಂಗ್ ಆಗೋದು. ಆಸಿಡ್ ಬೀಳಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರುತ್ತೆ. ಯಾವುದು? ತಾಜ್ ಮಹಲ್ ಏನ್ ಮಾಡಿದೆ ಅಂದ್ರೆ ಅಮೃತ ಶಿಲೆಯಿಂದ ಮಾಡಿದೆ. ಅಮೃತ ಶಿಲೆಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಈ CaCO3 ಏನ್ ಮಾಡುತ್ತೆ ಅದರಲ್ಲಿರುವ ಆಸಿಡ್ ಗಳ ಜೊತೆ ಏನ್ ಮಾಡುತ್ತೆ HNO3 ಜೊತೆ ವರ್ತಿಸ್ಬಿಟ್ಟು ಏನ್ ಮಾಡುತ್ತೆ ಇದು ಕ್ಯಾಲ್ಸಿಯಂ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗಿ
ಅದ್ರ ಮೇಲಿರೋ ಒಂದು ಹೊಳಪು ಏನಾಗುತ್ತೆ ಕಳ್ಕೊಂತ ಹೋಗುತ್ತೆ. ಅವೆಲ್ಲ ಏನಾಗುತ್ತೆ ಡಿಟೋರಿಯೇಷನ್ ಆಗ್ತಾ ಬರ್ತವೆ, ಕರೋಷನ್ ಆಗ್ತಾ ಬರ್ತವೆ. ಆ ಕರೋಷನ್ ನಿಂದ ಏನಾಗುತ್ತೆ ಆ ಒಂದು ತಾಜ್ ಮಹಲ್ ಹೊಳಪನ್ನ ಕಳ್ಕೊಂತ ಬರುತ್ತೆ. ಆ ಹೊಳಪನ್ನ ಕಳ್ಕೊಳ್ಳೋ ಒಂದು ಪ್ರೋಸೆಸ್ ನ ಮಾರ್ಬಲ್ ಕ್ಯಾನ್ಸರ್ ಅಂತ ಕರೀತಾರೆ. ಮಾರ್ಬಲ್ ಕ್ಯಾನ್ಸರ್ ಅಂದ್ರೆ ಏನಿಲ್ಲ, ಆಸಿಡ್ ರೈನ್ ಇಂದ ಎಫೆಕ್ಟ್ ಈ ಮಾರ್ಬಲ್ ಕ್ಯಾನ್ಸರ್ ಆಗ್ತಾ ಬರುತ್ತೆ. ಆಸಿಡ್ ರೈನ್ ಬಂದಾಗ ಏನಾಗುತ್ತೆ ಅದ್ರಲ್ಲಿ ಮೇಲಿರುವ ಒಂದು ಅಮೃತ ಶಿಲೆಯ ಎಳೆಗಳು ಏನಾಗ್ತವೆ, ಪದರಗಳು ಸವಿತಾ ಹೋಗ್ತವಲ್ಲ, ಅದನ್ನ ಮಾರ್ಬಲ್ ಕ್ಯಾನ್ಸರಿಂಗ್ ಅಂತ ಕರಿತಾ ಹೋಗ್ತೀವಿ. ಅದೇ ಒಂದು ರೀಸನ್ ಈ ಫಾರೆಸ್ಟ್ ಅಥವಾ ಯಾವುದು ಈ ಸಾಗರಗಳು, ಸಮುದ್ರಗಳಲ್ಲಿ ಏನಾಗ್ತಾ ಹೋಗುತ್ತೆ, ಈ ರೈನ್ ಆಸಿಡ್ ರೈನ್ ಬಿದ್ದಾಗ ಏನಾಗುತ್ತೆ, ಆಸಿಡಿಕ್ ಕಂಟೆಂಟ್ ಜಾಸ್ತಿ ಆದಾಗ ವಾಟರ್ಗಳಲ್ಲಿ ಅಲ್ಲಿದ್ದಂತ ಒಂದು ಕೋರಲ್ ರೀಫ್ಗಳು ಅಥವಾ ಅವಳದ ದಿಣ್ಣೆಗಳು ಏನಾಗ್ತಾ ಹೋಗ್ತವೆ, ಅದು ಕೂಡ ಎಂತ್ರಿಂದ ಮಾಡಿರ್ತಾರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದಾನೆ ಮಾಡಿರ್ತಾರೆ. ಅವಳ ದಿಣ್ಣೆಗಳು ಒಂದು ಯಾವುದು ಕೋರಲ್ ಫ್ಲಾಫ್ ಮತ್ತೆ ಒಂದು ಝೂಜಾಂತಲಿಯಾ ಅನ್ನೋ ಒಂದು ಶೈವಲದ ಒಂದು ಸಿಂಬಾಯ್ಟಿಕ್ ರಿಲೇಶನ್ಶಿಪ್ ಇಂದ ಆಗಿರೋದು ಯಾವುದು ಆ ಒಂದು ಕೋರಲ್ ರೀಫ್. ಆ ಕೋರಲ್ ರೀಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಉತ್ಪತ್ತಿ ಮಾಡಿ ತನಗೆ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ಕೊಂಡಿರುತ್ತೆ. ಆ ಸ್ಟ್ರಕ್ಚರೇ ಒಂದಲ್ಲ ಒಂದು ದಿನ ಏನಾಗುತ್ತೆ, ಕಾಲ ಕಳೆದಂತೆ ಆ ಕೋರಲ್ ರೀಫ್ ಅವಳ ದಿಣ್ಣೆಗಳಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಕ್ಷದ್ವೀಪಗಳು ಅಥವಾ ಗ್ರೇಟ್ ಬ್ಯಾರಿಯನ್, ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯನ್ ದ್ವೀಪಗಳು, ಇವೆಲ್ಲ ಒಂದು ಅವಳ ದ್ವೀಪಗಳು. ಈ ಅವಳದ ದ್ವೀಪಗಳು ಏನಾಗ್ತವೆ, ಈ ಆಸಿಡ್ ಜೊತೆ ಬ್ಲೀಚಿಂಗ್ ಆಗ್ಬಿಟ್ಟು ಏನ್ ಮಾಡ್ತವೆ, ಅವು ಕೂಡ ತಮ್ಮ ಒಂದು ಅಸ್ತಿತ್ವವನ್ನ ಕಳ್ಕೊಂತ ಬರ್ತವೆ. ಅಲ್ಲಿ ಎಷ್ಟೋ ಜೀವಿಗಳು ವಾಸಸ್ಥಾನವಾಗಿರುತ್ತವೆ, ಹ್ಯಾಬಿಟೇಟ್ ಆಗಿರುತ್ತೆ, ಅದು ಹ್ಯಾಬಿಟೇಟ್ ಹಾಳು ಮಾಡ್ದಂಗೆ ಆಗ್ತಾ ಹೋಗುತ್ತೆ. ಓಕೆ, ಈ ರೀತಿ ಆಸಿಡ್ ನ ಒಂದು ಎಫೆಕ್ಟ್ ಅಲ್ಲಿ ಇದು ಮಾಡ್ತಾ ಬರುತ್ತೆ. ಓಕೆ, ಮತ್ತೆ ಮಾನವರ ಒಂದು ಚರ್ಮದ ಮೇಲೆ ಈ ಆಸಿಡ್ ರೈನ್ ಬಿದ್ದಾಗ ಏನಾಗುತ್ತೆ, ಆ ಒಂದು ಚರ್ಮದ ರೋಗಗಳು ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಜೆನೆಟಿಕಲಿ ಮಾಡಿಫಿಕೇಶನ್ ಆಗ್ತಾ ಬರುತ್ತೆ, ಜೀನ್ ಮಾಡಿಫಿಕೇಶನ್ ಆಗ್ತಾ ಬರ್ತವೆ. ಈ ತರದ ಒಂದು ನೆಕ್ಸ್ಟ್ ಈ ಐಸ್ ಇರುತ್ತಲ್ಲ, ಐಸ್ ಬರ್ಗ್ ಇರ್ತಾವಲ್ಲ, ಆ ದೊಡ್ಡ ದೊಡ್ಡ ಐಸ್ ಬರ್ಗ್ ಗಳ ಮೇಲೆ ಈ ಆಸಿಡ್ ರೈನ್ ಬಿದ್ದಾಗ ಏನಾಗ್ತಾ ಬರುತ್ತೆ, ಆ ಐಸ್ ಎಲ್ಲ ಕರಗ್ತಾ ಬರುತ್ತೆ. ಕರಗದಾಗ ಏನಾಗುತ್ತೆ, ಆ ವಾತಾವರಣದ ನೀರಿನ ಮಟ್ಟ ಅಥವಾ ಸಮುದ್ರದ ನೀರಿನ ಮಟ್ಟ ಏನಾಗ್ತಾ ಬರುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಇದು ಎಫೆಕ್ಟ್ಸ್ ಆಫ್ ಆಸಿಡ್ ರೈನ್ಸ್. ಓಕೆ, ಇಷ್ಟೆಲ್ಲ ಒಂದು ಆಮ್ಲ ಮಳೆಯಿಂದ ನಮಗೆ ತೊಂದರೆಗಳು ಉಂಟಾಗ್ತಾ ಬರ್ತವೆ. ಓಕೆ, ಈ ಆಮ್ಲ ಮಳೆ ಫಸ್ಟ್ ಇದೆ ಅಂತ ಫಸ್ಟ್ ಯಾರು ಕಂಡುಹಿಡಿದ್ರು ಅಂದ್ರೆ ಸ್ವ್ಯಾಂಟ್ ಓಡೆನ್ ಅನ್ನೋರು ಇದು ಫಸ್ಟ್ ಕಂಡುಹಿಡಿತಾ ಬರ್ತಾರೆ. ಇವರು ಸ್ವೀಡಿಶ್ ಸೈಂಟಿಸ್ಟ್. ಈ ಸ್ವೀಡಿಶ್ ಸೈಂಟಿಸ್ಟ್, ಯಾಕಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ಯುರೋಪಿಯನ್ ರಾಷ್ಟ್ರದಲ್ಲಿ ಅತಿ ಹೆಚ್ಚು, ಯುರೋಪಿಯನ್ ಮತ್ತೆ ಅಮೆರಿಕದ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಇಂಡಸ್ಟ್ರಿಯಲೈಸ್ ಇತ್ತು. ಆ ಇಂಡಸ್ಟ್ರಿಯಲೈಸ್ ಇದ್ದಾಗ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಸಲ್ಫರ್ ಡೈಆಕ್ಸೈಡ್ ನ ಎಮಿಷನ್ ಮಾಡ್ತಾ ಇದ್ವು ಅವು. ಆ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಮಾಡ್ಬೇಕಾದ್ರೆ ಸ್ವ್ಯಾಂಟ್ ಓಡನ್ ಅನ್ನೋರು ಏನ್ ಮಾಡ್ತಾರೆ, ಒಂದು ಜರ್ನಲ್ ಅನ್ನ, ಒಂದು ಪೇಪರ್ ಅನ್ನ ಸಬ್ಮಿಟ್ ಮಾಡ್ತಾ ಹೋಗ್ತಾರೆ. ನಾವು ಆಸಿಡ್ ರೈನ್ ಅನ್ನ ಥ್ರೆಟನಿಂಗ್ ಒಳಗಾಗ್ತಿದೀವಿ, ಈ ಆಸಿಡ್ ರೈನ್ ನಮ್ಮ ಒಂದು ಸುತ್ತಮುತ್ತ ಕಾಸ್ ಮಾಡ್ತಾ ಇದೆ, ಈ ತರ ಎಲ್ಲ ತೊಂದರೆಗಳು ಉಂಟು ಮಾಡುತ್ತೆ, ಯಾಕಂದ್ರೆ ನಾವು ಅತಿ ಹೆಚ್ಚು ಸಲ್ಫರ್ ಡೈಆಕ್ಸೈಡ್ ಅನ್ನ ಎಮಿಷನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವನು ಫಸ್ಟ್ ಇದನ್ನ ಹೇಳ್ತಾ ಹೋಗ್ತಾನೆ. ಯಾರು, ಸ್ವ್ಯಾಂಟ್ ಓಡನ್ ಅನ್ನೋನು. ಈ ಸ್ವ್ಯಾಂಟ್ ಓಡನ್ ಅನ್ನೋನು ಫಸ್ಟ್ ಆಸಿಡ್ ರೈನ್ ಅನ್ನ ಕಂಡುಹಿಡಿದವನು. ಓಕೆ, ನೆಕ್ಸ್ಟ್ ಇದೇ ತರ ಒಂದು ಬ್ಲಾಕ್ ಟ್ರಯಾಂಗಲ್ ಅಂತ ಬರುತ್ತೆ ಯುರೋಪ್. ಇದರಲ್ಲಿ ಬ್ಲಾಕ್ ಟ್ರಯಾಂಗಲ್ ಅಂದ್ರೆ ಜರ್ಮನಿ ಮತ್ತೆ ಪೋಲ್ಯಾಂಡ್ ಅಂಡ್ ಕ್ರೆಸ್ ರಿಪಬ್ಲಿಕ್ ನ ಒಂದು ಸೆಂಟ್ರಲ್ ಏನಾಗುತ್ತೆ, ಇದು ಬ್ಲಾಕ್ ಟ್ರಯಾಂಗಲ್ ಅಂತ ಕರೀತಾರೆ. ಯಾಕಂದ್ರೆ ಹೈಯೆಸ್ಟ್ ಆಸಿಡ್ ರೈನ್ ಆಗೋದು ಈ ಒಂದು ಟ್ರಯಾಂಗಲ್ ಇದೆಯಲ್ಲ, ಆ ಟ್ರಯಾಂಗಲ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಟ್ರಯಾಂಗಲ್ ಇದೆಯಲ್ಲ ಇದು. ಇಲ್ಲಿ ಈ ಕಡೆ ಜರ್ಮನಿ ಇದೆ, ಈ ಕಡೆ ಪೋಲ್ಯಾಂಡ್ ಇದೆ, ಈ ಕಡೆ ಸಿಸ್ ರಿಪಬ್ಲಿಕ್ ಇದೆ. ಈ ಮೂರು ದೇಶಗಳ ಒಂದು ಸೆಂಟ್ರಲ್ಲಿ ಈ ಒಂದು ಟ್ರಯಾಂಗಲ್ ಇದೆ. ಇಲ್ಲಿ ಅತಿ ಹೆಚ್ಚು ಆಸಿಡ್ ರೈನ್ ಆಗ್ತಾ ಬರುತ್ತೆ. ಈ ಆಸಿಡ್ ರೈನ್ ಎಲ್ಲಿ ಅತಿ ಹೆಚ್ಚು ಇರುತ್ತೆ, ಯುರೋಪಿಯನ್ ಕಂಟ್ರಿಲಿ ಜಾಸ್ತಿ ಇರುತ್ತೆ, ಅಮೆರಿಕಾದಂತ ಯುರೋಪಿಯನ್, ಯಾಕಂದ್ರೆ ಅದು ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ. ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಹಾರಾಷ್ಟ್ರ ಮತ್ತೆ ಈ ಪುಣೆ ಮತ್ತೆ ಡೆಲ್ಲಿ, ಆಗ್ರಾ, ಈ ಒಂದು ರಾಷ್ಟ್ರಗಳ ಮತ್ತೆ ನಮ್ಮ ಬೆಂಗಳೂರಿನ ಪೀಣ್ಯದಲ್ಲಿ ಅತಿ ಹೆಚ್ಚು ಆಸಿಡ್ ರೈನ್ ಅನ್ನು ನಾವು ಕಾಣಬಹುದು. ಈ ಆಸಿಡ್ ರೈನ್ ಗೆ ತಡೆಗಟ್ಟೋದಕ್ಕೆ ಏನಾದ್ರು ಯಾವ್ದಾದ್ರು ಅಗ್ರಿಮೆಂಟ್ಸ್ ಇದಾವೆ, ಯಾವ ಪ್ರೋಟೋಕಾಲ್ಸ್ ಇದಾವೆ ಅಂದ್ರೆ ಇಲ್ಲಿದೆ ನೋಡಿ. 1979 ಒಂದು ಕನ್ವೆನ್ಷನ್, ಲಾಂಗ್ ರೇಂಜ್ ಟ್ರಾನ್ಸ್ಬೌಂಡರಿ ಏರ್ ಪೊಲ್ಯೂಷನ್ ಅಂತ ಮಾಡ್ತಾ ಹೋಗ್ತಾರೆ. ಈ ಕನ್ವೆನ್ಷನ್ ಫಸ್ಟ್ ಏನ್ ಮಾಡ್ತಾ ಹೋಗ್ತಾರೆ, ಏರ್ ಪೊಲ್ಯೂಷನ್ ಗೆ ಅಂತ ಮಾಡ್ತಾ ಹೋಗ್ತಾರೆ. ಈ ಏರ್ ಪೊಲ್ಯೂಷನ್ ಅಲ್ಲಿ ಆಸಿಡ್ ರೈನ್ ಕೂಡ ಇನ್ವಾಲ್ವ್ ಆಗಿದೆ. 1990 ನಲ್ಲಿ ಗುಟೆನ್ಬರ್ಗ್ ಪ್ರೋಟೋಕಾಲ್ ಅಂತ ಇದೆ. ಈ ಗುಟೆನ್ಬರ್ಗ್ ಪ್ರೋಟೋಕಾಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಈ ಗುಟೆನ್ಬರ್ಗ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಹೋಗ್ತೇನೆ. ಇದರಲ್ಲಿ ಎಮಿಷನ್ ಆಫ್ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಅಮೋನಿಯಾ ಅಂಡ್ VOC, ಓಕೆ, ವಾಲಟೈಲ್ ಆರ್ಗ್ಯಾನಿಕಲ್ ಕಾಂಪೌಂಡ್ಸ್, ಓಕೆ, ಇದ್ರಗಳ ಬಗ್ಗೆ ಸಂಬಂಧಿಸಿದೆ. ಯಾವುದು, ಗುಟೆನ್ಬರ್ಗ್ ಪ್ರೋಟೋಕಾಲ್. ಇದು ತುಂಬಾ ಇಂಪಾರ್ಟೆಂಟ್. ಗುಟೆನ್ಬರ್ಗ್ ಪ್ರೋಟೋಕಾಲ್ ಆಲ್ರೆಡಿ 2 ಸಲ ಕ್ವಶನ್ ಕೇಳಿದ್ದೇನೆ, UPSC ಒಂದ್ಸತಿ ಬಂದಿದೆ. 1990 RNS ಪ್ರೋಟೋಕಾಲ್ಸ್ ಅಂತ ಬರುತ್ತೆ. ಇದು ಕೂಡ POP ಗಳ ಬಗ್ಗೆ ಹೇಳ್ತಾ ಬರುತ್ತೆ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ ಪ್ರೋಟೋಕಾಲ್ಸ್ ಗಳನ್ನ. RNS ಪ್ರೋಟೋಕಾಲ್ 1998 ಅಲ್ಲಿ. ನೆಕ್ಸ್ಟ್ 1990 ಅದೇ RNS ಪ್ರೋಟೋಕಾಲ್ಸ್ ಕೂಡ ಹೆವಿ ಮೆಟಲ್ಸ್ ಗಳ ಬಗ್ಗೆ ಹೇಳ್ತಾ ಬರುತ್ತೆ. ಹೆವಿ ಮೆಟಲ್ಸ್ ಗಳಿಗೆ ಅಂದ್ರೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಫಸ್ಟ್ ಸೆಕೆಂಡ್ ಕಾಲಮ್ ಅಲ್ಲಿ ಬರುತ್ತಲ್ಲ 2A ಅಲ್ಲಿ, ಅದರ ಬಗ್ಗೆ ಅಂತ ಹೆವಿ ಮೆಟಲ್ಸ್, ಅರ್ತ್ ಹೆವಿ ಮೆಟಲ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. 1994 ಅಲ್ಲಿ ಓಲ್ಸೋ ಪ್ರೋಟೋಕಾಲ್ ಅಂತ ಬರುತ್ತೆ. ಇದು ಫರ್ದರ್ ರಿಡಕ್ಷನ್ ಆಫ್ ಸಲ್ಫರ್ ಎಮಿಷನ್ ಗೆ ಹೇಳ್ತಾ ಬರುತ್ತೆ. ಓಲ್ಸೋ ಪ್ರೋಟೋಕಾಲ್. ಓಕೆ, ಓಲ್ಸೋ ಪ್ರೋಟೋಕಾಲ್. ಫಸ್ಟ್ ಗುಟೆನ್ಬರ್ಗ್ ಪ್ರೋಟೋಕಾಲ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್
ಓಲ್ಸೋ ಪ್ರೋಟೋಕಾಲ್ ಕೂಡ ಇಂಪಾರ್ಟೆಂಟ್. ಇದು ಕೂಡ ಸಲ್ಫರ್ ಡೈಆಕ್ಸೈಡ್ ಎಮಿಷನ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಾಕಂದ್ರೆ ಮೈನ್ ಕಾಸ್ ಆಸಿಡ್ ರೈನ್ ಯಾವುದು ಅಂದ್ರೆ ಸಲ್ಫರ್ ಡೈಆಕ್ಸೈಡ್. ಅದಕ್ಕೋಸ್ಕರ ಇದನ್ನ ನೆನ್ಪಿಡ್ಲೇಬೇಕಾಗುತ್ತೆ. 1991ರಲ್ಲಿ ಜಿನೆವಾ ಪ್ರೋಟೋಕಾಲ್ ಹೇಳುತ್ತೆ. ಇದಕ್ಕೆ ಏನ್ ಮಾಡುತ್ತೆ 30% ರಿಡಕ್ಷನ್ ಆಫ್ ವಿಒಸಿ ಬಗ್ಗೆ ಎಮಿಷನ್ ಬಗ್ಗೆ ಹೇಳ್ತಾ ಬರುತ್ತೆ. ನೆಕ್ಸ್ಟ್ 1988ರಲ್ಲಿ ಸೋಫಿಯಾ ಪ್ರೋಟೋಕಾಲ್ ಕನ್ಸರ್ನಿಂಗ್ ದ ಕಂಟ್ರೋಲಿಂಗ್ ಆಫ್ ಎಮಿಷನ್ ಆಫ್ ನೈಟ್ರೋಜನ್ ಆಕ್ಸೈಡ್ ಆರ್ ದೇರ್ ಟ್ರಾನ್ಸ್ಬೌಂಡರಿ ಫ್ಲಕ್ಸಸ್ ಅಂತ ಕರಿತಾ. ನೈಟ್ರೋಜನ್ ಡೈಆಕ್ಸೈಡ್ ಬಗ್ಗೆ ಎಮಿಷನ್ ಬಗ್ಗೆ ಒಂದು ಪ್ರೋಟೋಕಾಲ್ ಯಾವ್ದಾದ್ರು ಹೇಳ್ತಾ ಇದೆ ಅಂದ್ರೆ ಸೋಫಿಯಾ ಪ್ರೋಟೋಕಾಲ್ ಹೇಳ್ತಾ ಇದೆ, ಓನ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಬಗ್ಗೆ. ಸಲ್ಫರ್ ಡೈಆಕ್ಸೈಡ್ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಅದು ಯಾವುದು ಗುಟೆನ್ಬರ್ಗ್ ಪ್ರೋಟೋಕಾಲ್ ಹೇಳ್ತಾ ಇದೆ. ಮತ್ತೆ ನಮಗೆ ಓಲ್ಸೋ ಪ್ರೋಟೋಕಾಲ್ ಕೂಡ ಸಲ್ಫರ್ ಡೈಆಕ್ಸೈಡ್ ಬಗ್ಗೆ ಇರುತ್ತೆ. ಎಲೆನ್ಸ್ಕಿ ಪ್ರೋಟೋಕಾಲ್ ಅಂತ ಬರುತ್ತೆ. 1985ರಲ್ಲಿ ಇದು ಜಾರಿಗೆ ಬರುತ್ತೆ. ಈ ಪ್ರೋಟೋಕಾಲ್ ಕೂಡ ನೈಟ್ರೋಜನ್ ಆಕ್ಸೈಡ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಮತ್ತೆ ಈ ಪ್ರೋಟೋಕಾಲ್ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಟ್ರಾನ್ಸ್ಬೌಂಡರಿ ಫ್ಲಕ್ಸ್ ಗಳ ಬಗ್ಗೆ 30% ಏನ್ ಮಾಡಬೇಕು ಎಮಿಷನ್ ನ ಕಂಟ್ರೋಲ್ ಮಾಡಬೇಕು. ಸಲ್ಫರ್ ಡೈಆಕ್ಸೈಡ್ ನ 30% ಎಮಿಷನ್ ನ ನಾವೇನ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅಂತೇಳಿ ಇದ್ರ ಕೂಡ ಹೇಳ್ತಾ ಬರುತ್ತೆ. ಯಾವ್ದ್ರಲ್ಲಿ 1985ರಲ್ಲಿ. 1984 ಜಿನೆವಾ ಪ್ರೋಟೋಕಾಲ್ ಆನ್ ಲಾಂಗ್ ಅಂತ ಬರುತ್ತೆ. ಇದು ಫೈನಾನ್ಷಿಯಲ್ ಸಪೋರ್ಟ್ ನ ಕೊಡ್ತಾ ಬರುತ್ತೆ. ಯಾವ್ದಕ್ಕೆ ಈ ತರದ ಒಂದು ಏರ್ ಪೊಲ್ಯೂಷನ್ ಗಳ ಬಗ್ಗೆ ವರ್ಕ್ ಮಾಡೋದ್ರಿಗೆ ಫೈನಾನ್ಷಿಯಲ್ ಎಫರ್ಟ್ ಕೊಡ್ತಾ ಬರುತ್ತೆ. ಇಲ್ಲಿ ತುಂಬಾ ಮೇಜರ್ ಇಂಪಾರ್ಟೆಂಟ್ ತುಂಬಾ ಇಲ್ಲಿ ಪ್ರೋಟೋಕಾಲ್ಸ್ ಇದೆ. ಇಲ್ಲಿ ಯಾವ್ಯಾವ ನೆನ್ಪಿಡ್ಬೇಕು ಅಂದ್ರೆ ಗುಟೆನ್ಬರ್ಗ್ ಪ್ರೋಟೋಕಾಲ್ ತುಂಬಾ ಇಂಪಾರ್ಟೆಂಟ್. ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಆಸಿಡಿಫಿಕೇಶನ್, ಯೂಟ್ರಿಫಿಕೇಶನ್, ಓಕೆ, ಅಂಡ್ ಗ್ರೌಂಡ್ ಲೆವೆಲ್ ಓಝೋನ್. ಇದ್ರ 3 ಬಗ್ಗೆ ಹೇಳ್ತಾ ಬರುತ್ತೆ. ಆಸಿಡಿಫಿಕೇಶನ್ ಅಂದ್ರೆ ಏನು, ಆಸಿಡ್ ಆಗ್ತಾ ಇದೆ ಅಂದ್ರೆ ನಮ್ಮ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ. ಯೂಟ್ರಿಫಿಕೇಶನ್ ಅಂದ್ರೆ ಎಲ್ಲ ಇಷ್ಟೇ ಲ್ಯಾಕ್ ಆಫ್ ಆಕ್ಸಿಜನ್ ಇಂದ ಓಷನ್ ಲೆವೆಲ್ ಅಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಆದಾಗ ಏನಾಗುತ್ತೆ ಯೂಟ್ರಿಫಿಕೇಶನ್ ಆಗ್ತಾ ಬರುತ್ತೆ. ಆ ಯೂಟ್ರಿಫಿಕೇಶನ್ ಇಂದ ಎಕೋಸಿಸ್ಟಮ್ ಏನಾಗುತ್ತೆ ನಾಶ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್ ಗ್ರೌಂಡ್ ಲೆವೆಲ್ ಓಝೋನ್ ಅಂದ್ರೆ ನಮ್ಮ ಕೆಳಗಡೆ ಇರುವ ಒಂದು ಟ್ರೋಪೋಸ್ಫಿಯರ್ ಅಲ್ಲಿ ಓಝೋನ್ ಕಂಟೆಂಟ್ ಜಾಸ್ತಿ ಆದಾಗ ಅದೇನಾಗುತ್ತೆ ಅದು ಒಂದು ಗ್ಲೋಬಲ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಗ್ರೀನ್ ಹೌಸ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಅದ್ರ ಬಗ್ಗೆ ಇದು ಹೇಳ್ತಾ ಬರುತ್ತೆ ಯಾವುದು ಗುಟೆನ್ಬರ್ಗ್ ಪ್ರೋಟೋಕಾಲ್. ಓಕೆ, ಅಲ್ಲಿ ಇಂಡೈರೆಕ್ಟ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಮತ್ತೆ ಅಮೋನಿಯಾಗಳು ವೈಲೆಟಿಕ್ ಕಾಂಪೌಂಡ್ಸ್ ಗಳನ್ನ ನಾವೇನ್ ಮಾಡಬೇಕು ಕಂಟ್ರೋಲ್ ಮಾಡಬೇಕು ಅಂತೇಳಿ ಯಾವುದು ಗುಟೆನ್ಬರ್ಗ್ ಪ್ರೋಟೋಕಾಲ್ ಹೇಳ್ತಾ ಬರುತ್ತೆ. ಸೆಕೆಂಡ್ ಒನ್ ಎಲೆನ್ಸ್ಕಿ ಮತ್ತೆ ಸೋಫಿಯಾ ಮತ್ತೆ ಓಲ್ಸೋ, ಇವನು ನೆನ್ಪಿಟ್ರೆ ತುಂಬಾ ಒಳ್ಳೆಯದು. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಇದಲ್ಲ. ಇಷ್ಟು ಆಸಿಡ್ ರೈನ್ ಬಗ್ಗೆ ಇತ್ತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.